ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ಮಾಡ್ತಾ ಇದ್ದೀನಿ. ಅದು ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿಯ ಪಾಠಗಳು, ಅದು ಮೊದಲನೇ ಭಾಗ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSERT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟನ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕೆ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ ಸಮಾಜಶಾಸ್ತ್ರ ವಿಭಾಗದಲ್ಲಿ 2ನೇ ಪಾಠ, ಸಾಮಾಜೀಕರಣ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಅಂದರೆ, ಸಾಮಾಜೀಕರಣ ಅಂದರೆ ಏನು, ಸಾಮಾಜೀಕರಣದಲ್ಲಿ ಬರುವಂತಹ ಕಾರ್ಯಗಳು ಯಾವ್ಯಾವು, ಹಾಗೆ ಸಾಮಾಜೀಕರಣದ ಸಾಧನಗಳು ಯಾವ್ಯಾವು, ಲಿಂಗ ಮತ್ತು ಸಾಮಾಜೀಕರಣ ಇವುಗಳ ನಡುವೆ ಇರುವಂತಹ ಸಂಬಂಧ, ಈ ಒಂದು ಅಂಶಗಳನ್ನು, ಈ 4 ಅಂಶಗಳನ್ನು ನಾವು ಈ ಪಾಠದಲ್ಲಿ ಕಲಿತೀವಿ. ಮೊದಲನೇದಾಗಿ ಸಾಮಾಜೀಕರಣ. ಸಮಾಜ ಅಸ್ತಿತ್ವದಲ್ಲಿ ಇರುವುದು ವ್ಯಕ್ತಿಗಳ ಸಾಮೂಹಿಕ ನಡವಳಿಕೆಯ ಜೀವನದಿಂದ. ಒಬ್ಬ ವ್ಯಕ್ತಿ ಹೇಗೆ ಸಾಮೂಹಿಕವಾಗಿ ನಡ್ಕೊಳ್ತಾನೆ ಅನ್ನೋದರ ಆಧಾರದ ಮೇಲೆ ಸಮಾಜ ನಿಂತಿದೆ. ಮಾನವ ಸಂಘಜೀವಿ, ಸಮಾಜ ಜೀವಿ, ಸಾಮಾಜಿಕ ಜೀವಿ ಅಂತ ನಾವು ಕರಿತೀವಿ. ಒಬ್ಬ ಮಗು ಹುಟ್ಟಿನಲ್ಲಿ ಕೇವಲ ಒಂದು ಜೀವಿಯಾಗಿ, ಪ್ರಾಣಿಯಾಗಿ ಜನಿಸಿರ್ತಾರೆ. ನಂತರ ಸಮಾಜ ಜೀವಿಯಾಗಿ ಅವರು ರೂಪಾಂತರ ಹೊಂದ್ತಾರೆ. ಶಿಶು ಮಗುವಾಗಿ ಬೆಳೆಯತೊಡಗಿದಂತಹ ಕ್ಷಣದಿಂದ ಸಮಾಜದ ವರ್ತನೆಗಳನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಸಾಮಾಜಿಕ ವರ್ತನೆಗಳ ಕಲಿಕೆ ಮತ್ತು ಈ ಪ್ರಕ್ರಿಯೆಯನ್ನು, ಅಂದರೆ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವಂತಹ ಕ್ರಿಯೆಯನ್ನು ನಾವು ಸಾಮಾಜೀಕರಣ ಅಂತ ಕರಿತೀವಿ.
ಮಗು ಮಾತನಾಡುವಂತಹ ಶಕ್ತಿ, ಯೋಚಿಸುವಂತಹ ಶಕ್ತಿ ಪಡೆದುಕೊಂಡಂತಹ ಕ್ಷಣದಿಂದ ಸಮಾಜದಲ್ಲಿ ಇರುವಂತಹ ಇತರ ವ್ಯಕ್ತಿಗಳ ಜೊತೆ ಹೇಗೆ ಸಂಪರ್ಕವನ್ನು ಬೆಳೆಸ್ಕೊಳ್ಳುತ್ತೆ ಅನ್ನೋದು ಸಾಮಾಜೀಕರಣ. ಇತರರೊಡನೆ ಸಂವಾದ ಮಾಡೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಆಟ ಆಡೋದ್ರ ಮೂಲಕ ಇನ್ನೊಬ್ಬರನ್ನು ಅನುಕರಣೆಯನ್ನು ಮಾಡುತ್ತೆ. ಹೀಗೆ ಅದು ಹಂತ ಹಂತವಾಗಿ ಸಮಾಜದ ಪರಿಸರದ ಪ್ರಭಾವಕ್ಕೆ ಒಳಗಾಗ್ತಾ ಬರುತ್ತೆ. ಈ ಪ್ರಕ್ರಿಯೆಯಲ್ಲಿ ಸಮಾಜದ ಅವಲಂಬನೆ ಆ ಮಗುವಿಗೆ ಕಂಡುಬರುತ್ತೆ. ಇಲ್ಲಿ ಸಾಮಾಜೀಕರಣವನ್ನು ಡಿಫೈನ್ ಮಾಡೋದಾದರೆ, ಸಮಾಜದ ಜೀವಿಗಳಲ್ಲಿ ಪರಸ್ಪರ ಅವಲಂಬನೆ ಉಂಟಾಗಿ ಅವರೆಲ್ಲರೂ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಅರಿತು ಜೀವಿಸುವಂತಹ ಕ್ರಮಬದ್ಧ ಪ್ರಕ್ರಿಯೆಗೆ ನಾವು ಸಾಮಾಜೀಕರಣ ಅಂತ ಕರಿತೀವಿ. ಅಂದರೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಒಬ್ಬರಿಗೆ ಒಬ್ಬರು ಅವಲಂಬನೆ ಆಗಿ ಒಬ್ಬರಿಂದ ಒಬ್ಬರು ಅನುಕರಣೆಯನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಕ್ರಮಬದ್ಧವಾಗಿ ಸಮಾಜದಲ್ಲಿ ಸಾಮೂಹಿಕವಾಗಿ ಬದುಕೋದನ್ನು ಸಾಮಾಜೀಕರಣ ಅಂತ ಕರಿಬಹುದು. ಸಾಮಾಜೀಕರಣ ಪ್ರಕ್ರಿಯೆ ಹುಟ್ಟಿನಿಂದ ಸಾವಿನವರೆಗೂ ಇರುತ್ತೆ. ನಿರಂತರವಾಗಿ ಇರುವಂತಹ ಸಾಮಾಜಿಕ ಕ್ರಿಯೆ ಇದು. ಮಾನವನ ಹುಟ್ಟಿನಿಂದ ಬರುವಂತಹ ಸಹಜ ಪ್ರವೃತ್ತಿಗಳು ಸಾಮಾಜಿಕ ವರ್ತನೆಗಳ ಪ್ರಭಾವಕ್ಕೆ ಒಳಗಾಗಿ ಸಾಮಾಜಿಕ ಪರಿಸರ ಮತ್ತು ಪರಿಸ್ಥಿತಿಗಳಿಗೆ ತಕ್ಕಂತೆ ಒಬ್ಬ ವ್ಯಕ್ತಿ ರೂಪಾಂತರಗೊಳ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಸಾಮಾಜಿಕ ವರ್ತನೆಗಳನ್ನು ಅಳವಡಿಸ್ಕೊಂಡು ಮಾನವ ಜೀವಿಯಾಗಿ, ಸಮಾಜ ಜೀವಿಯಾಗಿ ಒಬ್ಬ ಮನುಷ್ಯ ರೂಪಾಂತರ ಹೊಂದುತ್ತಾನೆ. ಅದನ್ನು ಸಾಮಾಜೀಕರಣದ ಪ್ರಕೃತಿ ಅಂತ ಹೇಳಬಹುದು. ಈ ಪ್ರಕ್ರಿಯೆಯಲ್ಲಿ ಬರುವಂತಹ ಕಾರ್ಯಗಳು ಯಾವ್ಯಾವು ಅಂತಂದರೆ, ಈ ಸಾಮಾಜೀಕರಣ ಅಂದರೆ ಏನು ಅಂತ ಈಗ ಕಲ್ತ್ವಿ. ಈಗ ಸಾಮಾಜೀಕರಣದ ಕಾರ್ಯಗಳು, ಸಾಮಾಜೀಕರಣ ಏನೇನೆಲ್ಲ ಮಾಡುತ್ತೆ ಅಂದರೆ, ಮೊದಲನೇದಾಗಿ ಮಾನವ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿ ಮಾಡುತ್ತೆ. ಮಾನವ ಹುಟ್ಟಿನಿಂದ ಒಬ್ಬ ಜೀವಿಯಾಗಿ ಅಥವಾ ಒಬ್ಬ ಪ್ರಾಣಿಯಾಗಿ ಮಾತ್ರ ಹುಟ್ಟಿರ್ತಾನೆ. ಅವನು ಬೆಳೀತಾ ಬೆಳೀತಾ ಸಾಮಾಜಿಕ ಪ್ರಕ್ರಿಯೆಗೆ ಒಳಗಾಗ್ತಾನೆ. ಸಾಮಾಜೀಕರಣ ಅಥವಾ ಸಾಮಾಜಿಕ ಪ್ರಕ್ರಿಯೆ ಅಂದರೆ ಅವನು ಇನ್ನೊಬ್ಬರನ್ನು ಅನುಕರಣೆ ಮಾಡಿ ಅಥವಾ ಸಮಾಜದ ಹಲವಾರು ವ್ಯವಸ್ಥೆಗಳ ಪ್ರಭಾವಕ್ಕೆ ಒಳಗಾಗಿ ಮಾನವ ಜೀವಿ ಒಬ್ಬ ಸಾಮಾಜಿಕ ಜೀವಿಯಾಗಿ, ಸಾಮೂಹಿಕ ಜೀವಿಯಾಗಿ ಬೆಳೀತಾ ಹೋಗ್ತಾನೆ. ಆದ್ದರಿಂದ ಸಾಮಾಜೀಕರಣ ಮಾನವ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿಸುತ್ತೆ ಅಂತ ಹೇಳಬಹುದು. ಇನ್ನು ವಿವಿಧ ಕೌಶಲ್ಯಗಳ ಕಲಿಕೆ ಮತ್ತು ಅಳವಡಿಕೆಗೆ ಇದು ಅವಕಾಶವನ್ನು ಕಲ್ಪಿಸುತ್ತೆ. ಸಮಾಜದಲ್ಲಿ ಇರುವಂತಹ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಮಗು ವಿವಿಧ ಕೌಶಲ್ಯಗಳನ್ನು ಕಲಿಯೋದಕ್ಕೆ ಅವಕಾಶ ಇಲ್ಲಿ ಇರುತ್ತೆ. ಇನ್ನೊಬ್ಬರ ಅನುಕರಣೆಗೂ ಇಲ್ಲಿ ಅವಕಾಶ ಇರುತ್ತೆ. ಇನ್ನು ಸಾಮಾಜಿಕ ಸಂಬಂಧಗಳನ್ನು ಬೆಳೆಸುತ್ತೆ. ಸಾಮಾಜಿಕ ವ್ಯವಸ್ಥೆಗೆ ಬದ್ಧತೆ ಮತ್ತು ಬೆಂಬಲವನ್ನು ನೀಡುತ್ತೆ. ಸಾಮಾಜಿಕ ಸಂಬಂಧ ಅಂದರೆ ನಾವು ಫ್ರೆಂಡ್ಸ್ನ ಮಾಡ್ಕೊತೀವಿ, ಹಾಗೆ ಅಕ್ಕ ತಂಗಿ, ಅಣ್ಣ ತಮ್ಮ, ಈ ರೀತಿಯ ಎಲ್ಲ ಸಂಬಂಧಗಳು ಒಂದು ಸಾಮಾಜಿಕ ಭಾವನೆಯನ್ನು ಬೆಳೆಸುತ್ತೆ. ಇದು ಸಾಮಾಜಿಕ ಸಂಬಂಧ. ಇನ್ನು ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಒಳ್ಳೆಯ ವ್ಯಕ್ತಿತ್ವದ ಬೆಳವಣಿಗೆಗೆ ಸಾಮಾಜೀಕರಣ ಸಹಾಯವನ್ನು ಮಾಡುತ್ತೆ. ಅನುಕರಣೆ ಮಾಡೋದ್ರಿಂದ ಒಂದು ಒಳ್ಳೆಯ ಕೆಲಸದ ಪ್ರಭಾವಕ್ಕೆ ಒಳಗಾಗೋದ್ರಿಂದ ಒಬ್ಬ ವ್ಯಕ್ತಿ ಆದರ್ಶ ವ್ಯಕ್ತಿಯಾಗಿ ಇಲ್ಲಿ ಬೆಳಿಬಹುದು. ಇನ್ನು ಪರಂಪರೆಯ ಮುಂದುವರಿಕೆಗೆ ಸಹಾಯಕಾರಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಪೀಳಿಗೆಯಿಂದ ಪೀಳಿಗೆಗೆ ಒಂದು ಸಂಸ್ಕೃತಿ ಸಂಚರಿಸಬೇಕಾದ್ರೆ ಅದು ಅನುಕರಣೆಯ ಮೂಲಕ ಆಗುತ್ತೆ. ತಂದೆ ತಾಯಿಯನ್ನು ಮಕ್ಕಳು ಅನುಕರಣೆ ಮಾಡೋದ್ರಿಂದ ಮೊಮ್ಮಕ್ಕಳು ಮಕ್ಕಳನ್ನು ಅನುಕರಣೆ ಮಾಡೋದ್ರಿಂದ ಹೀಗೆ ಪಾರಂಪರಿಕವಾಗಿ ನಮ್ಮ ಸಂಸ್ಕೃತಿ ಅಥವಾ ಪರಂಪರೆ ಮುಂದುವರಿತಾ ಹೋಗುತ್ತೆ. ಆದ್ದರಿಂದ ಒಂದು ಪರಂಪರೆಯ ಮುಂದುವರಿಕೆಗೆ ಸಾಮಾಜೀಕರಣ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸಾಮಾಜೀಕರಣದ ಸಾಧನಗಳು. ಸಾಮಾಜೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಲ್ಲಿ ಮುಖ್ಯವಾಗಿ 2 ವಿಧ. ಒಂದನೇದು ವಯಸ್ಸು, ಅಂದರೆ ವೈಯಕ್ತಿಕವಾಗಿ ಪ್ರಭಾವ ಬೀರುವಂತಹ ಒಂದು ಅಂಶ ಅಂದರೆ ವಯಸ್ಸು, ಅನುಭವ, ಹಿರಿಯರ ಪ್ರಭಾವ. ಇದು ಎಕ್ಸ್ಟರ್ನಲ್. ಇನ್ನು ಎರಡನೇದು ಸಮವಯಸ್ಕರು ಉಂಟು ಮಾಡುವಂತಹ ಪ್ರಭಾವ. ಇದು ಒಬ್ಬರಿಂದ ಒಬ್ಬರು ಕಲಿಯೋದು. ಹೀಗೆ 2 ವಿಧವಾಗಿ ನಾವು ಸಾಮಾಜೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವರ್ಗೀಕರಣ ಮಾಡ್ಬೋದು. ಮೊದಲನೇ ವಿಭಾಗದಲ್ಲಿ ಏನಾಗುತ್ತೆ, ತಂದೆ ತಾಯಿ, ಗುರು ಹಿರಿಯರು ಮತ್ತು ಇತರರನ್ನು ಇದು ಸೇರಿಸ್ಕೊಳ್ಳುತ್ತೆ. ಇನ್ನು 2ನೇ ವಿಭಾಗದಲ್ಲಿ ಸ್ನೇಹಿತರು ಬರ್ತಾರೆ, ಸಮವಯಸ್ಕರನ್ನು ಇದರಲ್ಲಿ ಸೇರಿಸಬಹುದು. ಇದರ ಆಧಾರದ ಮೇಲೆ ಹಲವಾರು ಅಂಶಗಳನ್ನು ಸಾಮಾಜೀಕರಣದ ಸಾಧನಗಳು ಅಂತ ಗುರುತಿಸಬಹುದು. ಅವು ಯಾವ್ಯಾವು ಅಂದರೆ ಕುಟುಂಬ, ಸಮವಯಸ್ಕರ ಗುಂಪು, ಧರ್ಮ, ಶಾಲೆ, ಸಾಮೂಹಿಕ ಮಾಧ್ಯಮ, ನೆರೆಹೊರೆ, ಹೀಗೆ ಹಲವಾರು ವಿಧಗಳಾಗಿ ವಿಂಗಡಿಸಬಹುದು. ಇಲ್ಲಿ ಮೊದಲನೇದಾಗಿ ನೋಡೋದಾದರೆ
ಮಗುವಿನ ಸಾಮಾಜೀಕರಣದಲ್ಲಿ ಕುಟುಂಬದ ಪಾತ್ರ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ತಂದೆ ತಾಯಿ ಮಗುವಿಗೆ ನೇರವಾಗಿ ರಕ್ತ ಸಂಬಂಧಿಗಳಾಗ್ತಾರೆ. ಅದು ಹೋಗಲಿ, ಒಂದು ನಾಣ್ಣುಡಿ ಇದೆ, ತಾಯಿಯೇ ಮಗುವಿನ ಮೊದಲ ಗುರು, ತಾಯಿಯೇ ಮೊದಲ ಗುರು ಅನ್ನುವಂಥ ನಾಣ್ಣುಡಿಯನ್ನು ನಾವು ಎಲ್ಲರೂ ಕೇಳಿರ್ತೀವಿ. ತಾಯಿ ಮಾತು ಕಲಿಸ್ತಾಳೆ, ತಾಯಿ ತಿನ್ನೋದನ್ನು ಕಲಿಸ್ತಾಳೆ, ತಾಯಿ ಒಳ್ಳೆ ನಡತೆಯನ್ನು ಕಲಿಸ್ತಾಳೆ. ಹೀಗೆ ನಡೆ ನುಡಿ ಆಚಾರ ವಿಚಾರ ಚಟುವಟಿಕೆಗಳು ಹೇಗೆ ವ್ಯವಹರಿಸಬೇಕು ಎಲ್ಲ ಅಂಶಗಳನ್ನು ನಾವು ತಂದೆ ತಾಯಿಯರಿಂದ ಕಲಿತೀವಿ. ಮಗುವಿನ ಭಾವನಾತ್ಮಕ ಬೆಳವಣಿಗೆ ಮೇಲೆ ಇಂತಹ ಒಂದು ಪ್ರಭಾವ, ತಂದೆ ತಾಯಿಗಳ ಪ್ರಭಾವ ಅತ್ಯಂತ ದೊಡ್ಡದಾಗಿರುತ್ತೆ. ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಸಹನೆ, ಸಹೃದಯತೆ, ಸಹಕಾರ, ಹೀಗೆ ಹಲವಾರು ಜೀವನ ಮೌಲ್ಯಗಳ ಪಾಠಗಳನ್ನು ಮಗು ಮನೆಯಲ್ಲೇ ಮೊದಲು ಕಲಿಯುತ್ತೆ. ಕುಟುಂಬದ ಹೊಗಳಿಕೆಗಳು, ಒಂದು ಮಗು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದಾಗ, ಯಾವುದಾದ್ರೂ ಚಟುವಟಿಕೆಯನ್ನು ಮಾಡಿದಾಗ ಅದಕ್ಕೆ ಸಿಗುವಂಥ ಹೊಗಳಿಕೆ ಮಗುವಿನ ಬೆಳವಣಿಗೆಗೆ ಉತ್ತೇಜನವನ್ನು ನೀಡುತ್ತೆ. ತಂದೆ ತಾಯಿಯರು ವಯಸ್ಸಿನಲ್ಲಿ, ಅನುಭವದಲ್ಲಿ, ಅಧಿಕಾರದಲ್ಲಿ ಹಿರಿಯರಾಗಿದ್ದರಿಂದ ಮಕ್ಕಳು ಅವರಿಗೆ ವಿಧೇಯರಾಗಿರ್ತಾರೆ. ಅವರು ಹೇಳಿದ ಮಾತುಗಳನ್ನು ಕೇಳ್ತಿರ್ತಾರೆ, ಅವರು ಹೇಳಿದಂತೆ ನಡ್ಕೊಳ್ತಿರ್ತಾರೆ. ತಂದೆ ತಾಯಿಯರ ಒಡನಾಟದಿಂದ, ಪರಿಸರದಿಂದ ಅವರು ಪ್ರಭಾವಿತರಾಗ್ತಾರೆ. ಹೀಗೆ ಮಕ್ಕಳ ಮನಸ್ಸು ಸಾಮಾಜೀಕರಣದಿಂದ ಅರಳುತ್ತೆ, ಪ್ರಫುಲ್ಲ ಆಗುತ್ತೆ. ಆದ್ದರಿಂದ ಒಂದು ಸಾಮಾಜೀಕರಣಕ್ಕೆ ಬುನಾದಿ ಅಂದರೆ ಅದು ಕುಟುಂಬ. ಇನ್ನು ಸಮವಯಸ್ಕರ ಗುಂಪು, ತಂದೆ ತಾಯಿ ಹಿರಿಯರನ್ನು ಹೊರತುಪಡಿಸಿ ಪ್ರಭಾವ ಬೀರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಅಂದರೆ ಅದು ಸಮವಯಸ್ಕರ ಗುಂಪು. ಈ ಗುಂಪಿನಲ್ಲಿ ಸಹಪಾಠಿಗಳಿರ್ತಾರೆ, ಜೊತೆಗೆ ಆಟ ಆಡೋರು ಇರ್ತಾರೆ, ಸ್ನೇಹಿತರಿರ್ತಾರೆ. ಈ ಸಂಬಂಧ ಸಹಕಾರ ಮತ್ತು ಪರಸ್ಪರ ಹೊಂದಾಣಿಕೆ ಹೇಗಿದೆ ಅನ್ನೋದ್ರ ಮೇಲೆ ಆಧರಿಸುತ್ತೆ. ಇವರು ಸಾಮಾನ್ಯವಾಗಿ ಒಂದೇ ವಯಸ್ಸಿನವರಾಗಿರ್ತಾರೆ. ತನ್ನ ಪೋಷಕರಿಂದ ಮತ್ತು ಶಿಕ್ಷಕರಿಂದ ತಿಳಿಯಲಾರದಂತಹ ಸಂಗತಿಗಳನ್ನು, ವರ್ತನೆಗಳನ್ನು ಇವರು ಸ್ನೇಹಿತರಿಂದ ಕಲಿಬಹುದು ಸಮವಯಸ್ಕರ ಗುಂಪಿನಲ್ಲಿ. ಈ ಅರಿವು ಸಾಮಾಜಿಕ ಸಂಬಂಧಗಳು ಮತ್ತು ನಡವಳಿಕೆಯ ದೃಷ್ಟಿಯಿಂದ ಅತ್ಯಂತ ಅಗತ್ಯ ಮತ್ತು ಅಷ್ಟೇ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಇನ್ನು ಧರ್ಮವೂ ಕೂಡ ಸಾಮಾಜೀಕರಣದ ಒಂದು ಅಂಶ. ಧರ್ಮದ ಪಾತ್ರ ಅತಿ ಮುಖ್ಯ ಆಗುತ್ತೆ. ಮಾನವ ನಂಬಿದಂತಹ ಧರ್ಮ ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿಯನ್ನು ಹಾಕುತ್ತೆ. ನೀತಿಯುತವಾದಂತಹ ಜೀವನ ನಡೆಸೋದಕ್ಕೆ ಧರ್ಮಗಳು ಬೋಧನೆಯನ್ನು ಮಾಡ್ತವೆ. ತಂದೆ ತಾಯಿರು, ಹಿರಿಯರು, ಸಂಬಂಧಿಗಳು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡೋದಲ್ಲದೆ ನಂಬಿಕೆ, ಪೂಜೆ, ಹಬ್ಬ, ಜಾತ್ರೆ ಮುಂತಾದ ಸಾಮಾಜಿಕ ಚಟುವಟಿಕೆ ಮತ್ತು ಆಚರಣೆಗಳಲ್ಲಿ ಭಾಗವಹಿಸುವ ಮೂಲಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮಕ್ಕಳು ಕೂಡ ಅಷ್ಟೇ ಚಟುವಟಿಕೆಯಿಂದ ಇರಬೇಕು. ಈ ಧಾರ್ಮಿಕ ಚಟುವಟಿಕೆಗಳನ್ನು ಮಕ್ಕಳು ಕೂಡ ಮೈಗೂಡಿಸ್ಕೊಳ್ಳುವಂತೆ ಅವರು ಮಾಡ್ತಾರೆ. ಇದನ್ನು ಎಲ್ಲ ಧರ್ಮಗಳು ಬೇರೆ ಬೇರೆ ರೀತಿಯಲ್ಲಿ ಅನುಸರಿಸ್ತವೆ. ಇನ್ನು ಶಾಲೆ, ಮನೆ ಮೊದಲ ಪಾಠಶಾಲೆ, ನಂತರ ನಾವು ಕಲಿಯುವಂಥ ಶಾಲೆ. ಮಗುವಿನ ಸಾಮಾಜೀಕರಣದಲ್ಲಿ ಈ ಶಾಲೆಯ ಪಾತ್ರವು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಶಾಲೆಯಲ್ಲಿ ಶಿಕ್ಷಣದ ಪ್ರಭಾವದ ಜೊತೆಗೆ ಸಹ ಅಭ್ಯರ್ಥಿಗಳಿರ್ತಾರೆ, ಸ್ನೇಹಿತರಿರ್ತಾರೆ. ಹಾಗೆ ಈ ಎಲ್ಲರ ಪ್ರಭಾವಕ್ಕೆ ಶಿಕ್ಷಕರು, ಸಹಪಾಠಿಗಳು, ಸ್ನೇಹಿತರು ಇವೆಲ್ಲರ ಒಂದು ಪ್ರಭಾವಕ್ಕೆ ಮಕ್ಕಳು ಒಳಗಾಗ್ತಾರೆ. ಶಿಕ್ಷಣದಿಂದ ಮಗುವಿಗೆ ಸಾಮಾಜಿಕ ವರ್ತನೆ, ಜ್ಞಾನ ಮತ್ತು ಅನುಭವಗಳು ರೂಪುಗೊಳ್ತವೆ. ಮಕ್ಕಳ ಸುಪ್ತ ಶಕ್ತಿ ಸಾಮರ್ಥ್ಯಗಳು ಇಲ್ಲಿ ಬೆಳೀತವೆ. ಮಕ್ಕಳಲ್ಲಿ ಅಡಗಿರುವಂತಹ ಒಂದು ಆಸಕ್ತಿಯನ್ನು ಶಿಕ್ಷಕರು ಇಲ್ಲಿ ಹೊರತರ್ತಾರೆ. ಮಗುವಿನ ಜೀವನವನ್ನು ವಿಶಾಲಗೊಳಿಸಿ ಅವರನ್ನು ಸಾಮಾಜಿಕ ಜೀವನಕ್ಕೆ ಅಣಿಗೊಳಿಸೋದು ಶಿಕ್ಷಕರು. ಮಗುವಿನ ಸಾಮಾಜೀಕರಣದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಇಂಪಾರ್ಟೆಂಟ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸನ್ನಡತೆ, ಸದ್ಭಾವನೆ, ಸಮಾನತೆ ಮುಂತಾದ ಗುಣಗಳು ಶಿಕ್ಷಕರ ನಡೆನುಡಿಯಲ್ಲಿ ಅಭಿವ್ಯಕ್ತಿ ಹೊಂದಿ ಅದನ್ನು ಅನುಕರಣೆ ಮಾಡುವಂತಹ ಮಕ್ಕಳಲ್ಲಿ ಪ್ರೀತಿ, ವಿಶ್ವಾಸ, ಸಹನೆ, ಸಹಬಾಳ್ವೆ ಈ ಎಲ್ಲ ಜೀವನ ಮೌಲ್ಯಗಳು ಮೈಗೂಡಿಸಿಕೊಳ್ಳುವಂತೆ ಆಗುತ್ತೆ. ಜೊತೆಗೆ ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಅಂದರೆ ಆಟ ಆಡೋದು, ಹಲವಾರು ಇಂಪಾರ್ಟೆಂಟ್ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಈ ಶಾಲೆ ಪ್ರೇರೇಪಣೆಯನ್ನು ನೀಡುತ್ತೆ. ಇನ್ನು ಸಮೂಹ ಮಾಧ್ಯಮ,
ಈ ಧರ್ಮ, ಶಾಲೆ, ಕುಟುಂಬ, ಸಮವಯಸ್ಕರ ಗುಂಪನ್ನು ಹೊರತುಪಡಿಸಿ ಎಕ್ಸ್ಟರ್ನಲ್ ಆಗಿ ಒಂದು ವ್ಯಕ್ತಿಯ ಮೇಲೆ, ಒಂದು ಮಗುವಿನ ಮೇಲೆ ಪ್ರಭಾವ ಬೀರುವಂತಹ ಸಾಮಾಜೀಕರಣದ ಅಂಶ ಅಂತಂದರೆ ಅದು ಸಮೂಹ ಮಾಧ್ಯಮ. ಆಧುನಿಕ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳು ಸಾಮಾಜೀಕರಣದ ಪ್ರಮುಖ ಸಾಧನಗಳಾಗಿ ಕೆಲಸ ಮಾಡ್ತವೆ. ಅಂದರೆ ರೇಡಿಯೋ, ದೂರದರ್ಶನ, ಚಲನಚಿತ್ರ, ಪತ್ರಿಕೆಗಳು, ಮ್ಯಾಗ್ಝಿನ್ಸ್, ಬೀದಿ ನಾಟಕಗಳು, ಪುಸ್ತಕಗಳು ಮೊದಲಾದ ಸಮೂಹ ಮಾಧ್ಯಮಗಳು ಸಾಹಿತ್ಯವನ್ನು ಅತ್ಯಂತ ವಿಶಾಲವಾಗಿ ಬಳಸ್ಕೊಳ್ತವೆ. ಜಾಹೀರಾತು, ರೇಡಿಯೋ ಕಾರ್ಯಕ್ರಮಗಳು, ಕತೆ ಕೇಳೋದು, ಕವನ, ಕಾದಂಬರಿಗಳನ್ನು ಕೇಳೋದು, ಹಾಗೆ ಓದೋದು, ನಾಟಕವನ್ನು ನೋಡೋದು, ಮಹಾನ್ ವ್ಯಕ್ತಿಗಳ ಬಗ್ಗೆ ವಿಶೇಷ ಹೇಳಿಕೆಗಳನ್ನು ಓದೋದು, ಎಲ್ಲ ಅನುಭವದ ನುಡಿಗಳಿಗೆ ಪ್ರಭಾವಿತರಾಗ್ತಾರೆ ಈ ಮಕ್ಕಳು. ವಾರ್ತೆಗಳು, ರಸಪ್ರಶ್ನೆ ಕಾರ್ಯಕ್ರಮಗಳು, ಪರಿಚಯ, ಸಂವಾದ, ವಿಚಾರ ಸಂಕಿರಣ, ವಿವಿಧ ಸ್ಥಳಗಳನ್ನು ವೀಕ್ಷಣೆ ಮಾಡೋದು, ಅನ್ವೇಷಣೆ ಮಾಡೋದು, ಇವೆಲ್ಲ ಸಮೂಹ ಮಾಧ್ಯಮಗಳ ಸದ್ಬಳಕೆಯನ್ನು ಒಂದು ಮಗು ಮಾಡಿಕೊಳ್ಳುತ್ತೆ. ಹಾಗೆ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೂ ಕೂಡ ಸಮೂಹ ಮಾಧ್ಯಮ ಸಹಾಯ ಮಾಡುತ್ತೆ. ಶೈಕ್ಷಣಿಕ ಮಹತ್ವವುಳ್ಳಂತಹ ಕಾರ್ಯಕ್ರಮಗಳು ಮಹತ್ವದ ಪರಿಣಾಮವನ್ನು ಮಕ್ಕಳ ಸಾಮಾಜಿಕ ವರ್ತನೆಯ ಮೇಲೆ ಬೀರ್ತವೆ. ಇದು ಸಮೂಹ ಮಾಧ್ಯಮ ಮಾಡುವಂತಹ ಕಾರ್ಯ. ಇನ್ನು ನೇಬರ್ಹುಡ್, ನೆರೆಹೊರೆ ಮಾಡುವಂಥ ಕಾರ್ಯಗಳು. ನೆರೆಹೊರೆ ಅಂದರೆ ಅಕ್ಕಪಕ್ಕದವರು ಅಂತ ಅರ್ಥ. ಇದು ಸಾಮುದಾಯಿಕ ಗುಣಗಳನ್ನು ಹೊಂದಿರುವಂತಹ ಚಿಕ್ಕ ಸಮೂಹ. ನೆರೆಹೊರೆ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಇಲ್ಲಿನ ಜನರು ಪರಸ್ಪರ ಸಂಬಂಧವನ್ನು ಹೊಂದಿರ್ತಾರೆ. ಸ್ಥಳೀಯವಾಗಿ ವಾಸಿಸುವಂಥ ಜನರಿಗೆ ಹಲವಾರು ರೀತಿಯಲ್ಲಿ ಅಗತ್ಯ ಸಹಕಾರವನ್ನು ಮಾಡ್ತಾರೆ. ಒಬ್ರಿಗೊಬ್ಬರು ಆಗ್ತಾರೆ. ಕಷ್ಟ ಸುಖ ಸಂತೋಷ ಸಮಾರಂಭಗಳಲ್ಲಿ ಒಬ್ರಿಗೊಬ್ಬರು ಭಾಗವಹಿಸ್ತಾರೆ. ಪರಸ್ಪರ ಕಷ್ಟ ಸುಖಗಳನ್ನು ಹಂಚ್ಕೊಳ್ತಾರೆ. ಒಂದೇ ಕುಟುಂಬದಂತೆ ಇವರು ಜೀವಿಸ್ತಾರೆ. ಆಸಕ್ತಿ, ಅಭಿರುಚಿ, ಹಬ್ಬ, ಜಾತ್ರೆ, ವಿವಾಹ, ಧಾರ್ಮಿಕ ಸಮಾರಂಭ ಮುಂತಾದ ಸಂದರ್ಭಗಳಲ್ಲಿ ಒಬ್ಬರಿಗೊಬ್ಬರು ಸ್ಪಂದಿಸ್ತಾರೆ. ಇದು ನೆರೆಹೊರೆ ಮಾಡುವಂತಹ ಕಾರ್ಯ. ಈ ಭಾವನೆಗಳು ಮಕ್ಕಳಲ್ಲೂ ಕೂಡ ಪ್ರಭಾವವನ್ನು ಬೀರ್ತವೆ. ಹೇಗೆ ನಾವು ಇನ್ನೊಬ್ಬರೊಂದಿಗೆ ವ್ಯವಹರಿಸಬೇಕು ಅನ್ನುವಂತಹ ಗುಣವನ್ನು ಮಕ್ಕಳಲ್ಲಿ ಬೆಳೆಸೋದು ಈ ನೇಬರ್ಹುಡ್. ಸಾಮಾನ್ಯವಾಗಿ ನಗರಗಳಲ್ಲಿ ನೆರೆಹೊರೆಯವರನ್ನು ನಮ್ಮವರು ಅಂತ ಗುರುತಿಸ್ಕೊಳ್ಳೋದಕ್ಕಿಂತ ವೈಯಕ್ತಿಕವಾಗಿ ಗುರುತಿಸೋದೇ ಜಾಸ್ತಿ. ಇವೆಲ್ಲ ಅಂಶಗಳು ಕುಟುಂಬ, ಸಮವಯಸ್ಕರ ಗುಂಪು, ಧರ್ಮ, ಶಾಲೆ, ಸಮೂಹ ಮಾಧ್ಯಮ, ನೆರೆಹೊರೆ ಇವೆಲ್ಲವುಗಳು ಸಾಮಾಜೀಕರಣದ ಸಾಧನಗಳು ಅಂತ ಕರೆಸ್ಕೊಳ್ತವೆ. ಇನ್ನು ಲಿಂಗ ಮತ್ತು ಸಾಮಾಜೀಕರಣದ ನಡುವೆ ಇರುವಂತಹ ಸಂಬಂಧಗಳನ್ನು ಇಲ್ಲಿ ತಿಳಿತಾ ಹೋಗೋಣ. ಈಗಾಗಲೇ ನಾವು ತಿಳ್ಕೊಂಡ್ವಿ, ಸಾಮಾಜೀಕರಣ ಪ್ರತಿ ಮಾನವ ಜೀವಿಗೂ ಕೂಡ ಅವಶ್ಯಕವಾದಂತಹ ಅಂಶ. ಸಾಮಾಜೀಕರಣದ ಪ್ರಕ್ರಿಯೆ ಎಲ್ಲ ಕುಟುಂಬದಲ್ಲಿ ಒಂದೇ ತೆರನಾಗಿ ನಡೆಯೋದಿಲ್ಲ. ಹೆತ್ತವರ ಆಚಾರ ವಿಚಾರಗಳು, ಶೈಕ್ಷಣಿಕ ಮಟ್ಟ, ಆಸೆ ಆಕಾಂಕ್ಷೆಗಳು, ಅಭಿರುಚಿ, ಆದ್ಯತೆಗಳು ಈ ಇತ್ಯಾದಿ ಅಂಶಗಳು ಸಾಮಾಜೀಕರಣದ ಪ್ರಕ್ರಿಯೆಯನ್ನು ಪ್ರಭಾವಿಸ್ತವೆ. ಇದರಿಂದ ಸಾಮಾಜೀಕರಣದ ಪ್ರಕ್ರಿಯೆಯಲ್ಲಿ ತಿಳಿದೋ ಅಥವಾ ತಿಳಿದೇನೋ ಮೌಲ್ಯಗಳನ್ನು, ಆಚಾರ ವಿಚಾರಗಳನ್ನು ಭಿನ್ನ ಭಿನ್ನ ರೀತಿಯಲ್ಲಿ ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ. ಒಂದು ಕುಟುಂಬದಲ್ಲಿ ಶೈಕ್ಷಣಿಕ ಮಟ್ಟ ಕಡಿಮೆ ಇರುತ್ತೆ, ಒಂದು ಕುಟುಂಬದಲ್ಲಿ ಶೈಕ್ಷಣಿಕ ಮಟ್ಟ ಅಧಿಕ ಇರುತ್ತೆ. ಪೇರೆಂಟ್ಸ್ನ ಆಸೆ ಆಕಾಂಕ್ಷೆಗಳು ಬೇರೆ ಬೇರೆ ಕುಟುಂಬದಲ್ಲಿ ಬೇರೆ ಬೇರೆ ಆಗಿರ್ತವೆ. ಅವರ ಅಭಿರುಚಿಗಳು ಬೇರೆ ಬೇರೆ ಆಗಿರ್ತವೆ. ಅವರ ಮೌಲ್ಯಗಳು ಬೇರೆ ಬೇರೆ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲನ್ನು ನೋಡೋದಾದರೆ, ಒಂದು ಕುಟುಂಬದಲ್ಲಿ ಮಗಳನ್ನು ನೋಡೋದು ದೃಷ್ಟಿನೇ ಬೇರೆ, ಮಗನನ್ನು ನೋಡೋ ದೃಷ್ಟಿನೇ ಬೇರೆ. ಸಾಮಾನ್ಯವಾಗಿ ಜಾಸ್ತಿ ಟೈಮ್ಗೆ ಮಗ ಮನೆಗೆ ಬಂದರೆ ಬಂದ್ಯಾ ಮಗನೇ ಅಂತ ಕೇಳಿದ್ರೆ, ಮಗಳು ಜಾಸ್ತಿ ಹೊತ್ತಿಗೆ ಬಂದರೆ ಇಷ್ಟಾಗಿ ತಡ ಮಾಡಿ ಬಂದೆ, ಕತ್ಲಾಗೋ ಮುಂಚೆನೇ ಮನೆ ಸೇರ್ಕೋಬೇಕು ಅಂತ ಬೈತಾರೆ. ಹೀಗೆ ಇದನ್ನು ವಿಶೇಷವಾಗಿ ಭಾರತದಲ್ಲಿ ನೋಡಬಹುದು. ಮಗ ಮತ್ತು ಮಗಳನ್ನು ಭಿನ್ನ ಭಿನ್ನವಾಗಿ ಬೆಳೆಸ್ತಾರೆ. ಮಗಳು ಅಡುಗೆಯಲ್ಲಿ ಸಹಾಯ ಮಾಡಬೇಕು ಅಂತ ನಿರೀಕ್ಷೆ ಮಾಡಿದ್ರೆ ಮಗನಿಂದ ಅದನ್ನು ನಿರೀಕ್ಷೆ ಮಾಡೋದಿಲ್ಲ. ಅದೇ ರೀತಿ ಹೆಣ್ಣು ಮಗುವಿಗೆ ಆಟ ಆಡೋದಕ್ಕೆ ಗೊಂಬೆಗಳನ್ನು ತಂದುಕೊಟ್ರೆ ಮಗನಿಗೆ ಕ್ರಿಕೆಟ್ ಬ್ಯಾಟನ್ನು ತಂದುಕೊಡ್ತಾರೆ. ಹೀಗೆ ಭಿನ್ನವಾಗಿ ಲಿಂಗ ಆಧಾರಿತ ಸಾಮಾಜೀಕರಣದ ಪ್ರಕ್ರಿಯೆ ಸಾಮಾನ್ಯವಾಗಿ ನಮ್ಮಲ್ಲಿ ಕಂಡುಬರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ವ್ಯತ್ಯಾಸ ತೋರುವಂತಹ ಸಾಮಾಜೀಕರಣ ಅಂತ ಕರಿಬಹುದು.
ಇಂದಿನ ಆಧುನಿಕ ಸಂಕೀರ್ಣ ಯುಗದಲ್ಲಿ ಒಂದು ದೃಷ್ಟಿಕೋನ ಬದಲಾಗ್ತಾ ಬರ್ತಿದೆ. ಸ್ತ್ರೀಯರಿಗೆ ಸಿಗುವಂತಹ ಸ್ಥಾನಮಾನಗಳು ಬದಲಾವಣೆ ಹೊಂದಿವೆ. ಕಾಲಕ್ಕೆ ದೇಶದಿಂದ ದೇಶಕ್ಕೆ ಇದು ಬದಲಾಗ್ತದೆ. ಭಾರತದಲ್ಲಿ ರಾಷ್ಟ್ರೀಯ ಮತ್ತು ಪ್ರಜಾಸತ್ತಾತ್ಮಕ ಪ್ರಜ್ಞೆ, ಹೊಸ ಅರ್ಥವ್ಯವಸ್ಥೆ, ಆಧುನಿಕ ಶಿಕ್ಷಣ ಇದು ಮಹಿಳೆಯರನ್ನು ಪರಾಧೀನತೆಯಿಂದ ಬಿಡುಗಡೆಗೊಳಿಸ್ತಾ ಇದೆ. ಒಬ್ಬ ಮಹಿಳೆ ಇನ್ನೊಬ್ಬರಿಗೆ ಅವಲಂಬನೆಯಾಗದಂತೆ ಬಿಡುಗಡೆ ಮಾಡ್ತಾ ಇದೆ. ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ನೀಡ್ತಾ ಇದೆ. ಮೊದಲೇನಾಗ್ತಿತ್ತು, ಪುರುಷರು ಮಾತ್ರ ಪಡಿತಾ ಇದ್ದರು ಕೆಲವು ಹಕ್ಕುಗಳನ್ನು. ಈಗ ಅಂತಹ ಹಕ್ಕುಗಳನ್ನು ಸ್ತ್ರೀಯರು ಕೂಡ ಪಡಿತಾ ಇದ್ದಾರೆ. ಗಣಿ ಕೆಲಸ, ಉಕ್ಕಿನ ಕಾರ್ಖಾನೆಗಳಲ್ಲಿ ಕೆಲಸ, ಸುರಂಗ ತೋಡುವಂತಹ ಕೆಲಸ, ಸಾಗರದ ಆಳಕ್ಕೆ ಹೋಗಿ ಸಂಪನ್ಮೂಲಗಳನ್ನು ತೆಗೆಯುವಂತಹ ಕೆಲಸಗಳಲ್ಲೂ ಕೂಡ ಸ್ತ್ರೀಯರು ಭಾಗವಹಿಸ್ತಾ ಇದ್ದಾರೆ. ವೈದ್ಯಕೀಯ ವೃತ್ತಿ, ವಕೀಲಿ ವೃತ್ತಿ, ವಿಶ್ವವಿದ್ಯಾನಿಲಯದ ಮಟ್ಟದ ಸಂಶೋಧನೆ, ಕಾರ್ಖಾನೆಗಳಲ್ಲಿ ಕೆಲಸ, ಸೈನಿಕ ಸೇವೆ, ಯುದ್ಧೋಪಕರಣಗಳನ್ನು ಉತ್ಪಾದನೆ ಮಾಡುವಂತಹ ಕಾರ್ಯಗಳು, ಈ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಬೆಳೀತಾ ಇದ್ದಾರೆ. ಇದನ್ನು ಲಿಂಗ ಸಮಾನತೆ ಅಂತ ನಾವು ಕರಿಬಹುದು. ಹೀಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರ ಕೈಗೊಳ್ಳುವಂತಹ ವಿಶೇಷ ಕಾರ್ಯಕ್ರಮಗಳು, ಆರ್ಥಿಕ ಪ್ರಗತಿ ಮತ್ತು ನಗರ ಅಭಿವೃದ್ಧಿ ಬದಲಾದಂತಹ ಸಾಮಾಜಿಕ ಧೋರಣೆಗಳು ಸಮಾಜದಲ್ಲಿ ಸಾಮಾಜೀಕರಣದಲ್ಲಿ ಲಿಂಗ ಸಮಾನತೆಯನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೆಲ್ಲ ಲಿಂಗ ಮತ್ತು ಸಾಮಾಜೀಕರಣದ ನಡುವೆ ಇರುವಂತಹ ಸಂಬಂಧ. ಈ ಪಾಠದಲ್ಲಿ ನಾವು ಏನೇನೆಲ್ಲ ಕಲಿತ್ವಿ? ಸಾಮಾಜೀಕರಣ ಅಂದರೆ ಏನು, ಸಾಮಾಜೀಕರಣದ ಇಂಪಾರ್ಟೆನ್ಸ್ ಏನು, ಸಾಮಾಜೀಕರಣ ಏನೇನೆಲ್ಲ ಕಲಿಸುತ್ತೆ ಅನ್ನೋದನ್ನು ಕಲಿತ್ವಿ. ಹಾಗೆ ಸಾಮಾಜೀಕರಣದ ಸಾಧನಗಳು ಯಾವ್ಯಾವು ಅನ್ನೋದನ್ನು ಕಲಿತ್ವಿ. ಹಾಗೆ ಲಿಂಗ ಮತ್ತು ಸಾಮಾಜೀಕರಣದ ನಡುವೆ ಇರುವಂತಹ ಸಂಬಂಧವನ್ನು, ಹಾಗೆ ಆಧುನಿಕ ಮಹಿಳೆ ಹೇಗೆ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ ಅನ್ನೋದನ್ನು ಕಲಿತ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.